ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಇವತ್ತು ಕಲಾಪರ್ವಕ್ಕೆ ಹೊರಟಿದ್ದೇವೆ. ಬಟ್ ಕಲಾಪರ್ವಕ್ಕೆ ಹೋಗುವ ಮುಂಚೆ ನಾಡ್ದು ನಮ್ಮದು 11ಕ್ಕೆ ನೃತ್ಯ ಸುಧಾರ್ಪಣಂ ಅನ್ನುವ ಆನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ ನಮ್ಮ ನೃತ್ಯ ಸಂಸ್ಥೆದು. ಹಾಗಾಗಿ ಅದರ ಕಾಸ್ಟ್ಯೂಮ್ಸ್ ಎಲ್ಲ ಇವತ್ತು ಮಕ್ಕಳಿಗೆ ಕೊಡಲಿಕ್ಕೆ ನಾನು ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಒಮ್ಮೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಅಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ವಿತರಣೆ ಮಾಡಿ ಇವತ್ತಿನ ಕದ್ರಿಯ ಪಾರ್ಕಲ್ಲಿರುವ ಕಲಾಪರ್ವಕ್ಕೆ ನಾವು ಹೋಗಲಿಕ್ಕೆ. ಇವಳು ಅರ್ಧಂಬರ್ಧ ರೆಡಿ ಆಗಿದ್ದಾಳೆ, ಇನ್ನು ಫುಲ್ ರೆಡಿ ಆಗಬೇಕಷ್ಟೆ. ಆಮೇಲೆ ಸಿಗೋಣ, ಆಯಿತಾ? ಬನ್ನಿ ಹೋಗುವ. ನಮ್ಮ MC ಅವರು ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದ MC ನಮ್ಮ ಅವಳಿ ಸಹೋದರಿಯಲ್ಲಿ ಒಬ್ಬಳಾದ ನವ್ಯ ಭಟ್. ಇಲ್ಲಿ ನಮ್ಮದು ಕಳ್ಳಿ ಶ್ರೀಯಾ ಕಳ್ಳಿ, ಇಲ್ಲಿ ಟೀಚರ್ ಕಳ್ಳಿ ರೆಡಿ ಆಗ್ತಾ ಇದ್ದಾಳೆ. ಹಾಯ್. ಮೇಕಪ್ ಅರ್ಧಂಬರ್ಧ ಆಗಿದೆ, ಅರ್ಧ ಸಹ ಆಗಿಲ್ಲ, ಸ್ಟಾರ್ಟ್ ಆಗಿದೆ. ಇನ್ನು ನಾನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಬರ್ಲಿಕ್ಕೆ ಶುರು ಆಗ್ತಾರೆ. ಅದಕ್ಕಿಂತ ಮುಂಚೆ ಆಗ್ಬೇಕು ಶ್ರೀಯಾ, ಬೇಗ ಬೇಗ ಮಾಡಿ. ಹೇರ್ ಸ್ಟೈಲ್ ಚೆಂದಾಗಿದೆ ಇವತ್ತು, ಸಾನಕ್ಕ ಕಟ್ಟಿದ್ದು. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೇವೆ ಕದ್ರಿ ಪಾರ್ಕ್ ಕಡೆಗೆ. ಪಲ ಪೊರ್ಲು ತೋಜು ಬಂದ್ಬಿಟ್ಟು
ಮೂಡಿಸುವ ಶರದಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರು ಆಯೋಜಿಸಿರುವ ಕಲಾಪರ್ವ ಚಿತ್ರ ಶಿಲ್ಪ ಸಾಂಸ್ಕೃತಿಕ ಮೇಳಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಲಾ ಪ್ರದರ್ಶನದ ಭಾಗವಾಗಿ ಇಂದು ಗುರು ವಿದುಷಿ ಸೌಮ್ಯ ಪರಮಾತ್ಮನಿಗೆ, ಗುರುಗಳಿಗೆ ಹಾಗೂ ನೆರವೇರಿದ ಎಲ್ಲ ಸಹೃದಯಿ ಪ್ರೇಕ್ಷಕರಿಗೆ ಪುಷ್ಪವನ್ನು ಹಾಗೂ ತಮ್ಮನ್ನು ಗೌರವ ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಭಕ್ತಿ, ಶಾಂತಿ ಮತ್ತು ವಿನಮ್ರತೆಯ ಭಾವದೊಂದಿಗೆ ಈ ನೃತ್ಯವು ಇವತ್ತಿನ ಈ ಕಲಾಪರ್ವ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ವಿದುಷಿ ಸಹನಾ ಹತ್ವಾರ್ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾಳೆ. ವಿದುಷಿ ಸರ್ವಮಂಗಳ, ವಿದುಷಿ ಹರ್ಷಿತಾ ಆರ್ ಸಾಲ್ಯನ್, ವಿದುಷಿ ಸ್ನೇಹ ಆಚಾರ್ಯ, ವಿದುಷಿ ವಿಜೇತಾ ಮೊಂತೆರೋ ಹಾಗೂ ವಿದುಷಿ ಶ್ರೀಯಾರಾವ್ ಸಣ್ಣಯ್ಯ ಹಾಗೂ ಕುಮಾರಿಯರಾದ ಕಾವ್ಯ ಭಟ್, ಕುಮಾರಿ ಶ್ರಾವ್ಯಶ್ರೀ ಬಳ್ಳಾಳ್, ಕುಮಾರಿ ಯಜ್ಞಾ ಶೆಟ್ಟಿ ಹಾಗೂ ಕುಮಾರಿ ಶ್ರೀಪ್ರದಾ ರಾವ್ ಭಟ್ಟಾಜೆ. ಇಂದಿನ ಕಾರ್ಯಕ್ರಮವನ್ನ ನಿರೂಪಿಸಿರುವಂತಹ ನನ್ನದೇ ಶಿಷ್ಯೆಯಾಗಿರುವಂತಹ ಹಾಗೂ
ಕಾವ್ಯಾಳ ಅವಳಿ ಸಹೋದರಿಯಾಗಿರುವಂತಹ ನವ್ಯ ಭಟ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಲಾಪರ್ವದಲ್ಲಿ ನನ್ನ ಶಿಷ್ಯರಿಗೆ ನೃತ್ಯವನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಮಾನ್ಯರಿಗೂ ಹಾಗೂ ಪುನಿಕ್ ಡಿಜಿಟಲ್ಸ್ ಇದರ ಮಾಲೀಕರಾಗಿರುವಂತಹ ಪುನಿಕ್ ಶೆಟ್ಟಿ ಇವರಿಗೂ ಕೂಡ ನನ್ನ ಮನದಾಳದ ವಂದನೆಯನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಸಂಪನ್ನತೆಯ ಚುಕ್ಕೆಯನ್ನು ನೀಡುತ್ತಾ ಇದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಅದ್ಭುತವಾದಂಥ ಈ ನೃತ್ಯ ಬಹಳ ಸುಂದರವಾಗಿತ್ತು. ಡಾನ್ಸ್ ಪ್ರೋಗ್ರಾಮ್ ಮುಗಿತಾ ಇದ್ದ ಹಾಗೆ ನನ್ನ ಸ್ಟೂಡೆಂಟ್ಸ್ಗಳು ಬಂದು ಟೀಚರ್ ನಮ್ಮ ಪೇಂಟಿಂಗ್ಸ್ಗಳನ್ನು ಕೂಡ ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದೀವಿ, ಬಂದು ನೋಡಿ ಅಂತ ಹೇಳಿದರು. ಹಾಗೆ ಅವರವರ ಸ್ಟಾಲ್ಸಿಗೆ ಒಮ್ಮೆ ವಿಸಿಟ್ ಕೊಡೋಣ ಅಂತ ಹೇಳಿ ನಾನು ಹಾಗೂ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೋದ್ವಿ. ಎಷ್ಟು ಚೆನ್ನಾಗಿ ಆ ಪೇಂಟಿಂಗ್ಸ್ಗಳನ್ನು ಮಾಡಿದ್ದಾರೆ, ಅವರ ಕ್ರಿಯೇಟಿವ್ನೆಸ್ ಇದೆಯಲ್ಲ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ಸಮಯದಲ್ಲಿ ಅವರ ಗುರುಗಳನ್ನು ಅಭಿನಂದಿಸಲೇಬೇಕು. ಯಾಕೆಂತ ಹೇಳಿದರೆ, ಒಬ್ಬ ಮನುಷ್ಯನ ಒಳಗೆ ಕಲೆ ಅನ್ನೋದನ್ನು ಬಿತ್ತೋದು ಮಾತ್ರವಲ್ಲದೆ ಅದನ್ನು ಸಂಪೂರ್ಣ ಒಂದು ಸಸಿಯನ್ನಾಗಿ ಮಾಡಿ ಅದರಲ್ಲಿ ಫಲ ಬರುವಂತೆ ನೋಡಿಕೊಳ್ಳುವಂಥದ್ದು ಗುರುಗಳು ಮಾತ್ರ. ಹಾಗಾಗಿ ಒಂದು ಒಳ್ಳೆಯ ಗುರು ಸಿಕ್ಕಿದ್ರೆ ಖಂಡಿತ ಆ ಮಗು ಒಳ್ಳೆಯ ಕಲಾವಿದೆ ಆಗ್ತದೆ ಅನ್ನೋದಕ್ಕೆ ಯಾವ ಸಂಶಯವೇ ಇಲ್ಲ. ಹಾಗೆ ಈ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಹ್ಯಾಂಡ್ ಪೇಂಟಿಂಗ್ಸ್ ಆಗಿರ್ಬೋದು, ಮ್ಯೂರಲ್ ವರ್ಕ್ ಆಗಿರ್ಬೋದು, ಇನ್ನಷ್ಟು ಕಂಟೆಂಪ್ರರಿ ವರ್ಕ್ಸ್ ಆಗಿರ್ಬೋದು, ಕ್ಯಾರಿಕೇಚರ್ಸ್ ಬಹಳಷ್ಟು ಇದೆ ನಮಗೆ ನೋಡಲಿಕ್ಕೆ. ಹಾಗಾಗಿ ಈ ಎಲ್ಲ ಸ್ಟಾಲ್ಸ್ಗಳನ್ನು ನೋಡ್ತಾ ನಾವು ಸಂತೋಷ ಪಟ್ವಿ. ಇದು ನನ್ನ ಸ್ಟೂಡೆಂಟ್ ಪ್ರಾಚಿ ಅಂತ ಹೇಳಿ. ಎಷ್ಟು ಕ್ಲಾಸ್? 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ಅವಳದ್ದು ಪ್ರಿನ್ಸೆಸ್ ಆರ್ಟ್ ಟ್ರೆಜರ್ ಅಂತ ಹೇಳಿ ಅವಳದೊಂದು ಸ್ಟಾಲ್ ಉಂಟು, ಬನ್ನಿ ವಿಸಿಟ್ ಮಾಡಿ ಅವಳ ಸ್ಟಾಲಿಗೆ. ಅವಳದ್ದು ತುಂಬಾ ಚಂದ ಕ್ರೋಶೆದು ಕೆಲಸ ಎಲ್ಲ ಮಾಡಿದಾಳು ಅವಳು. ಪ್ರೋಗ್ರಾಮ್ ಎಲ್ಲ ಮುಗೀತು. ಹಾಗಾಗಿ ನಾನು, ಶ್ರೀಯಾ, ಇಲ್ಲಿ ನಮ್ಮ ತುಂಟ ಸ್ವರೂಪ, ಅದರ ತುಂಟ ದೊಡ್ಡಪ್ಪ, ನನ್ನ ಪೂಜೆ, ಅಚ್ಚು, ಪಾಪದ್ದು ಚಿಕ್ಕಿ, ಎಸ್, ಕಲಾಪರ್ವದ ಕತೆ ಹೀಗಿತ್ತು. ನಿಮ್ಗೆಲ್ರಿಗೂ ಹೇಗನ್ಸಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹೊಸದಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ನಮ್ಮನ್ನು ನೋಡೋರು ಅಂತಾದರೆ ಪ್ರೀತಿ ಇರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸುವ ಸಮಯ. ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ. 11 ತಾರೀಕು ಆದಿತ್ಯವಾರ ನೃತ್ಯ ಸುಧಾರ್ಪಣಂ ನಡಿಲಿಕ್ಕಿದೆ. ತಾವೆಲ್ಲರೂ ಬರಬೇಕು. ಬರ್ತೀರಾ ತಾನೇ? ಎಸ್, ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ರಾಮ್ ರಾಮ್.